ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಇವತ್ತು ನಾನು ಹುಟ್ಟಿದಪ್ಪ, ನೀವು ಹೀಗೆಲ್ಲ ಇದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತಾ? ನನಗೆ ಬೇಜಾರಾಗಲ್ವಾ? ಹೇಳಿ ಮೇಡಮ್, ಏನಾಯ್ತು? ಸುಬ್ಬು ಅಪ್ಪ ಬಂದು ನನ್ನ ಹತ್ರ ಮಾತಾಡಿದ್ರು. ಸುಬ್ಬು ಬರ್ಡೇ ಮುಗಿದೋಗಿದೆ, ಅದೇ ನೆಪ ಮಾಡಿಕೊಂಡು ನೀನು ಬರೋದಾಗ್ಲಿ ನನಗೆ ಹತ್ರ ಆಗೋ ಪ್ರಯತ್ನ ಮಾಡೋದಾಗ್ಲಿ ಮಾಡಬೇಡ. ಇನ್ನೇನಿದ್ರು ಸಾಲಿಗ್ರಾಮದಲ್ಲಿ ಮಾತ್ರ ನನ್ನ ಅಪ್ಪ ನೀನು ಮಗಳು. ಹಾಗಾದ್ರೆ ಅಪ್ಪ ಮಗಳ ಪ್ರೀತಿ ಸಾಲಿಗ್ರಾಮದ ನಾಟಕಕ್ಕಷ್ಟೇ ಸೀಮಿತನ ಸುಬ್ಬು? ಮೇಡಮ್, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ನೀವು? ಚಿಕ್ಕ ವಿಷಯನಾ? ಅಪ್ಪನಿಗೆಲ್ಲ ಅಂದ್ರೆ ನಿಂಗೆ ಚಿಕ್ಕ ವಿಷಯ ಅನ್ಸುತ್ತಾ ಸುಬ್ಬು? ಇನ್ನೇನು ಮತ್ತೆ, ಯಜಮಾನ್ರು ನೀವು ಮುಂಚೆ ಹೇಗಿದ್ರಿ ಅಂತ ನೆನಪಿಲ್ವಾ ನಿಮಗೆ? ಯಜಮಾನ್ರು ನಿಮ್ಮ ಹತ್ರ ಮಾತಾಡೋದಿರಲಿ, ನಿಮ್ಮ ಮುಖ ಸಹ ನೋಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಅವರೇ ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ. ಅವರೇ ನಿಮ್ಮ ಹತ್ರ ಬಂದು ಮತ್ತೆ ನನ್ನ ಹತ್ರ ಮಾತಾಡಬೇಡ ಅಂದ್ರು ಅಂದರೆ ಏನರ್ಥ ಹೇಳಿ? ಏನರ್ಥ? ಯಜಮಾನ್ರು ನಿಮ್ಗೆ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ ಮೇಡಮ್. ಇದು ಅವ್ರಿಗೂ ಗೊತ್ತಿದೆ, ಆದರೆ ಅವ್ರೊಳಗಡೆ ಒಂದು ಈಗೋ ಅಂತಿರುತ್ತಲ್ವಾ, ಅದು ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ಅವ್ರು ಬಂದು ನಿಮ್ಗೆ ಹಾಗೆಲ್ಲ ಹೇಳಿದ್ದಾರೆ. ಹೌದಾ? ಈಗ ಯಜಮಾನ್ರು ನಿಮ್ಮ ಹತ್ರ ಮಾತಾಡಬಾರ್ದು ಅಂತಿದ್ರೆ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ಬೋದಾಗಿತ್ತಲ್ಲ, ನಿಮ್ಮ ಹತ್ರ ಬಂದು ಯಾಕೆ ಹೇಳ್ತಾ ಇದ್ರು? ಹೌದಲ್ವಾ ಸುಬ್ಬು? ಹಾಗಾದ್ರೆ ಅಪ್ಪ ನನಗೆ ಹತ್ರ ಆಗ್ತಿದ್ದಾರೆ ಅಂತ ಅರ್ಥನಾ? ಖಂಡಿತವಾಗ್ಲೂ ಅದೇ ಅರ್ಥ. ನೀವು ಅದಕ್ಕೆ ಖುಷಿಯಾಗಿರೋದು ಬಿಟ್ಟು ಈ ಥರ ಬೇಜಾರು ಮಾಡ್ಕೊಂಡು ಹತ್ಕೊಂಡು ನಿಂತ್ಕೊಂಡಿದ್ದೀರಲ್ಲ. ಹೌದಲ್ವಾ ಸುಬ್ಬು? ನಾನು ಈ ರೂಟಲ್ಲಿ ಯೋಚನೆ ಮಾಡಿರಲಿಲ್ಲ, ಅದಕ್ಕೆ ಸುಬ್ಬನ್ ಜೊತೆಲಿರ್ಬೇಕು ಅನ್ನೋದು. ಅದ್ ಸರಿ, ನೀನ್ ಯಾಕೆ ಇಷ್ಟು ಲೇಟಾಗಿ ಬಂದೆ? ಆಗ್ಲೇ ಹೇಳಿದ್ನಲ್ಲ. ಏಯ್, ನೀನ್ ಹೇಳಿದ್ದೆಲ್ಲ ಮನೆಯವ್ರು ನಂಬಿರ್ಬೋದು, ಆದ್ರೆ ನಾನು ನಂಬಲಿಲ್ಲ. ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು. ಏನೋ ಟ್ರಾಫಿಕ್ ಇತ್ತಂತೆ, ಅಲ್ಲೇನೋ ಜಗಳ ಆಯ್ತಂತೆ, ಅಲ್ಲಿಂದ ನೀನು ಅಲ್ಲೇ ಗಾಡಿ ಬಿಟ್ಬಿಟ್ಟು ಬಂದ್ಬಿಟ್ಟಿ ಅಂತೆ. ಏನಿದೆಲ್ಲ? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಏನಾಯ್ತು? ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ಸುಳ್ಳೇ ಮೇಡಮ್. ನಾನು ಲೇಟಾಗಿ ಬರೋದಕ್ಕೆ ಕಾರಣ ಬೇರೆನೇ ಇದೆ. ಬೇಡ ಅಂದರೂ ನನ್ನ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋದ್ರಿ. ಅವತ್ತು ರೌಡಿಗಳೆಲ್ಲ ನಮ್ಮನ್ನು ನೋಡಿದ್ರು. ಇವತ್ತು ಅದೇ ರೌಡಿಗಳು ನಾನು ಬರೋ ರಸ್ತೆಯಲ್ಲಿ ಇದ್ರು ಮೇಡಮ್. ಏನೋ ಮಾಡೋದು? ಮೇಡಮ್ ಬೇರೆ ಬೈತಾ ಇದಾರೆ, ಅವನು ಸಿಗ್ತಾ ಇಲ್ಲ. ಟೆನ್ಷನ್ನು. ಅಣ್ಣ, ಅವನ್ನ ನೋಡಿದ್ರೆ ಅವತ್ತು ನಮ್ಮ ಕೈಯಿಂದ ತಪ್ಪಿಸ್ಕೊಂಡೋದ್ನಲ್ಲ, ಅವನ ಥರನೇ ಇದ್ದಂಗೆ ಅವನಲ್ಲ ಅಣ್ಣ ಇವನು. ನೋಡಕ್ಕೆ ಅವನ ಥರನೇ ಇಲ್ಲ ಕಣೋ, ಅವನೇ ಇವನು. ಬಂದ್ರೆ ತೂಸ್ಬಿಡ. ಎತ್ತಗಾಡಿ. ಹೋಗ. ಅವರಿಂದ ನಾನು ಅದು ಹೇಗೆ ತಪ್ಪಿಸ್ಕೊಂಡು ನನಗೊಬ್ಬನಿಗೆ ಗೊತ್ತು ಮೇಡಮ್. ಸುಬ್ಬು, ಅಂದ್ರೆ ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗೋಯ್ತಾ? ಅದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಮೇಲಿತ್ತು ಮೇಡಮ್. ಅವರಿಂದ ತಪ್ಪಿಸ್ಕೊಂಡ್ರೆ ಸಾಕಾಗ್ತಿತ್ತು ನನಗೆ. ನಾನೇನಾದರೂ ಅವ್ರ ಹತ್ರ ಸಿಗಾಕೊಂಡ್ಬಿಟ್ಟಿದ್ರೆ ಬರ್ತ್ಡೇ ದಿನ ಡೆತ್ ಡೇ ಆಗೋಗ್ಬಿಟ್ರದು ಮೇಡಮ್ ನಂದು. ಇಲ್ಲ ಮೇಡಮ್, ಅವ್ರು ನಾನು ಉಳಿಸಲ್ಲ. ಅಯ್ಯೋ, ಹೀಗೆಲ್ಲ ಮಾತಾಡ್ಬೇಡ ಸುಬ್ಬು ನೀನು. ಇಲ್ಲ ಸುಬ್ಬು, ಈ ವಿಷಯ ತುಂಬಾನೇ ಸೀರಿಯಸ್ ಆಗೋಗಿದೆ. ನಾವು ಇದನ್ನ ನೆಗ್ಲೆಕ್ಟೇ ಮಾಡೋಕ್ಕಾಗಲ್ಲ. ಅವ್ರು ನಿನ್ನ ಗುರುತು ಹಿಡಿದಿದ್ದಾರೆ ಅಂದ್ರೆ ಅವ್ರು ನಿನ್ನ ಮತ್ತೆ ಹುಡ್ಕೊಂಡು ಬಂದೇ ಬರ್ತಾರೆ ಸುಬ್ಬು. ಈ ಸಮಸ್ಯೆಯಿಂದ ನಾವು ಹೇಗಾದ್ರೂ ಮಾಡಿ ಪಾರಾಗಲೇಬೇಕು. ಪಾರಾಗಬೇಕು ಅಂದರೆ ನಮ್ಗೆ ಆ ರಹಸ್ಯಗಳೆಲ್ಲ ಏನು ಅಂತ ಗೊತ್ತಾಗಬೇಕು. ಆ ಫಾರ್ಮ್ ಹೌಸಲ್ಲಿ ಇದ್ದಿದ್ದು ವಿಜಯ ಮೇಡಮ್ ಏನಕ್ಕೆ ಅವನ್ನ ಕೂಡ ಹಾಕಿದ್ದಾರೆ? ಸಾಲಿಗ್ರಾಮಕ್ಕೆ ಹೋದರೆ ಅದೇನೇನೋ ಆಗುತ್ತೆ ಅಂತ ಹೇಳ್ತಿದ್ನಲ್ಲ, ಅದೆಲ್ಲ ಯಾಕೆ ಅಂತ ನಾವು ತಿಳ್ಕೊಬೇಕು ಮೇಡಮ್. ಫಸ್ಟು ತಿಳ್ಕೊಂಡ್ರೆ ನಾವು ಸಮಸ್ಯೆಯಿಂದ ಪಾರಾಗೋದಕ್ಕೆ ಸಾಧ್ಯ. ನಾವು ನೀರಿಗೆ ಬಿದ್ದುಬಿಟ್ಟಿದ್ದೀವಿ ಮೇಡಮ್. ಸುಮ್ಮನೆ ಇದ್ದರೆ ಮುಳುಗೋಗ್ತೀವಿ. ಈಜಲೇಬೇಕು, ಬದುಕಲೇಬೇಕು. ಹೌದು ಸುಬ್ಬು, ನೀನು ಹೇಳ್ತಿರೋದೆಲ್ಲ ಸರಿನೇ ಇದೆ. ನಮಗೆಲ್ಲ ವಿಷಯನೂ ಗೊತ್ತಾಗಬೇಕಂದ್ರೆ ನಾವು ಸಾಲಿಗ್ರಾಮಕ್ಕೆ ಹೋಗಬೇಕು. ಆದರೆ
ಅಲ್ಲಿವರೆಗೂ ನೀನು ಒಬ್ಬೊಬ್ಬನೇ ಎಲ್ಲೂ ಓಡಾಡಬೇಡ ಸುಬ್ಬು. ನಿನ್ನ ಫೋನ್ನ ಯಾವಾಗಲೂ ಚಾರ್ಜರ್ ಇಟ್ಕೋ, ಚಾರ್ಜರು ಜೊತೆಲಿ ಇಟ್ಕೋ. ಆಮೇಲೆ ನೀನು ಅವಾಗ ನಂಗೆ ಕಾಲ್ ಮಾಡ್ತಾ ಇರೋ. ಏನೇ ಇರಲಿ, ಏನೇ ಎಮರ್ಜೆನ್ಸಿ ಇರಲಿ, ಎಷ್ಟೊತ್ತಾದರೂ ಇರಲಿ ನನಗೆ ಒಂದು ಕಾಲ್ ಮಾಡು ಆಯ್ತಾ? ಮೇಡಮ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ಮಪ್ಪ ಅಮ್ಮ ದೈವ ಭಕ್ತರು ಮೇಡಮ್. ಅವ್ರು ಬೇಡ್ಕೊಳ್ಳೋ ರೇಂಜ್ಗೆ ಏನಿಲ್ಲ ಅಂದರೂ ನನ್ನ ಆಯ್ಸು ಒಂದು 99+ ಇರುತ್ತೆ ಮೇಡಮ್. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಧೈರ್ಯವಾಗಿರಿ. ನಾವು ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲ, ಕೆಟ್ಟದ್ದು ಮಾಡ್ತಿಲ್ಲ. ನಮಗೆ ಒಳ್ಳೇದೇ ಆಗುತ್ತೆ. ಸತ್ಯದ ಹಾದಿಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಮೇಡಮ್. ಆದರೆ ಅದು ನಮ್ಮನ್ನು ಕರ್ಕೊಂಡು ಹೋಗೋದು ಗೆಲುವಿನ ಕಡೆಗೇನೆ. ನೀವೇನು ಟೆನ್ಷನ್ ತೊಗೊಂಬೇಡಿ, ಎಲ್ಲ ಬಗೆಹರಿಯುತ್ತೆ. ಸರಿ ಸುಬ್ಬು, ನೀನು ಹೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಅದು ಏನೇ ಆದರೂ ನಾವಿಬ್ರು ಧೈರ್ಯವಾಗಿ ಎದುರಿಸೋಣ. ಧೈರ್ಯ ಬಂತಾ? ನಿಮಗೆ ಧೈರ್ಯ ಬರಲಿ ಅಂತ ಇಷ್ಟೆಲ್ಲ ಮಾತಾಡಿದೆ, ಆದರೆ ನನ್ನ ಎದೆ ಬಡ್ತಾ ಮಾತ್ರ ಇನ್ನೂ ಜೋರಾಗೇ ಇದೆ. ನಿಮಗೆ ಬಂದಿರೋ ಧೈರ್ಯ ನನಗೂ ಸ್ವಲ್ಪ ಬರಲಿ. ನೀವಿಬ್ರು ಯಾಕೆ ಇಲ್ಲಿದ್ದೀರಾ? ಓಹೋ, ಮಿನಿಸ್ಟ್ರ್ ಹೇಳಿದ್ರು ನೀವೆಲ್ಲಿ ಬೇಕಾದರೂ ಮಕ್ಕೋಬೋದು, ಈ ಮನೆ ನಿಮ್ಮದೇ ಇದ್ದಂಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ರೂಮಿಗೆ ಬಂದ್ವಿ. ಇದು ನಿಮ್ಮ ರೂಮ. ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಪ್ಪ, ಭಾಳ ಚೆನ್ನಾಗಿದೆ, ಮೆತ್ತಗಿದೆ ಬೆಡ್. ಇರಿಟೇಟಿಂಗ್ ಪೀಪಲ್. ಹೊರಡಿ ಇಲ್ಲಿಂದ. ಒಳ್ಳೆ ಅಂತಂದ್ಬಿಟ್ರೆ ಎಲ್ಲೋದು? ಅಯ್ಯೋ, ಎಂಥ ರೂಮು! ಈ ವೈಭವದ ರೂಮು ಜೀವಮಾನದಲ್ಲಿ ತಿರುಗಿ ನಾನು ನೋಡ್ತೀನಿ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಈಗ ಹೆಂಗಿದ್ರು ಸಿಕ್ಕಿದೆ, ಅನ್ಭವಿಸ್ಬಿಡ್ತೀನಿ. ಅದು ಅಲ್ಲದೆ ನಮ್ಗೆ ರೂಮ್ ಅಡ್ಜಸ್ಟ್ ಆಗೋಗಿದೆ, ನಿದ್ದೆ ಬೇರೆ ಬರ್ತಾ ಇದೆ. ಅಯ್ಯೋ, ನೀವು ಯಾಕಲ್ಲೇ ನಿಂತೀರಾ? ಹೇಗೂ ನಾವೆಲ್ಲ ಒಂದೇ ಫ್ಯಾಮಿಲಿ. ಬನ್ನಿ, ನೀವು ಇಲ್ಲಿ ನಮ್ಮ ಜೊತೆಗೆ. ನನ್ನ ಮಗ ಸೋಫಾ ಮೇಲೆ ಮಲ್ಕೋತಾನೆ, ನೀವು ಬನ್ನಿ ಇಲ್ಲಿ ಮಲ್ಕೊಳ್ಳಿ ನನ್ನ ಜೊತೆಗೆ. ಏನ? ನಾನು ಇಲ್ಲಿ ಮಲ್ಕೋಬೇಕಾ? ಏನು ಮಾಡೋದು? ಎಂಥ ದೊಡ್ಡ ಅರಮನೆ ಕಟ್ಟಿದ್ರು ರಾಜನಿಗೆ ಲೋಕಲ್ ಬುದ್ಧಿ ಇದ್ರೆ ಅರಮನೆ ಧರ್ಮಛತ್ರನೇ ಆಗೋದು. ಏನು ಮೇಡಮ್, ಏನೋ ಗೊಣಕತ್ತಾ ಇದ್ದೀರಾ? ನನ್ನ ಮೇಲೆ ಕೋಪನಾ? ಅಲ್ಲ, ಮಿನಿಸ್ಟ್ರ್ ಹೇಳಿದ್ರು ನೀವೆಲ್ಲಿ ಬೇಕಾದ್ರೂ ಮಕ್ಕಳಿ ಅಂತ, ಅದಕ್ಕೆ ಬಂದ್ವಿ. ಬೇಡ ಅಂದ್ರೆ ಬಿಡಿ, ನಾನು ಹೋಗಿ ಮಿನಿಸ್ಟ್ರನ್ನೇ ಕೇಳ್ಕೊಂಬರ್ತೀನಿ. ಎಲ್ಲಿ ಈಗ ಇಲ್ಲ ಮಲ್ಕೊಂಡು ಸಾಯ್ರಿ. ಮಮ್ಮಿ, ಮೇಡಮ್ ತುಂಬ ಕೋಪ ಮಾಡ್ಕೊಂಡು ಹೋದ್ರು ಅನ್ಸುತ್ತಲ್ವಾ? ಇಂಥ ಎ ಸಿ ರೂಮಲ್ಲಿ ತಂಪಾಗಿರಕ್ಕೆ ಬರೋಲ್ಲ ಇವಕ್ಕೆ ಅಂದರೆ, ಇಂಥ ಮನೆ ಅವ್ರಿಗೆ ಇದ್ದರೂ ಏನು ಪ್ರಯೋಜನ? ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಆಸೆ ಇದ್ದವ್ರಿಗೆ ಅರಮನೆ ಸಿಗಲ್ಲ, ಅರಮನೆ ಇದ್ದವ್ರಿಗೆ ನೆಮ್ಮದಿ ಇರಲ್ಲ. ಲೇ ಸುಂದ್ರ ದರಿದ್ರ, ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.